ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಗೌಡ ಯೂಟ್ಯೂಬ್ ಚಾನಲ್. ಇದು ನನ್ನ ಶನಿವಾರದ ವ್ಲಾಗ್ ಆಗಿರುತ್ತೆ. ಈ ಥರ ಬೆಳಗ್ಗೆಲೇ ಎದ್ದು ಬಾಗಿಲು ತೊಳೆದು ಪುಟ್ಟದಾಗ ಒಂದು ರಂಗೋಲಿ ಬಿಟ್ಟರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ. ಮನಸ್ಸಿಗೆ ಪ್ರಶಾಂತಿ ಅಂತ ಅನಿಸುತ್ತೆ. ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ನನಗೇನು ಆ ಥರ ರಂಗೋಲಿ ಬಿಡ್ಸೋದಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ. ಬಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನನ ನಾನು ಮಾಡಿರ್ತೀನಿ. ಇನ್ನು ಮನೆ ಕೆಲಸ ಅಂತ ಬಂತು ಅಂತ ಹೇಳಿದ್ರೆ ನಮ್ಮ ಮನೇಲಿ ಕೆಲಸ ಆಂಟಿ ಬಂದು ಕೆಲಸ ಎಲ್ಲ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಆದರೆ ಅವರು ಲೀವಲ್ಲಿ ಇದ್ದ ಕಾರಣ ಎಲ್ಲ ನಾನೇ ಮಾಡ್ಕೊತಾ ಇದ್ದೀನಿ. ಇನ್ನು ಮನೆಯಲ್ಲಿ ಮಕ್ಕಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಮನೆ ಯಾವ ಥರ ಇರುತ್ತೆ ಅಂತ. ಎಲ್ಲ ಇಟ್ಟಾಡ್ತಿರುತ್ತೆ. ಅದನ್ನ ಎಷ್ಟು ಎತ್ತಿಟ್ರು ವಾಪಸ್ಸು ಅವರು ಆಟ ಆಡೋದಕ್ಕೆ ಅಂತ ಎಲ್ಲ ಚಲಾಪಿಲಿ ಮಾಡಿರ್ತಾರೆ. ನನ್ನ ಮಗಳಂತೂ ಇನ್ನೂ ಮಲಗಿದ್ಲು. ಅವ್ಳು ಹೇಳೋಕ್ಕಿಂತ ಮುಂಚೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸನ ಮಾಡಿ ಮುಗಿಸ್ಕೊಂಡ್ಬಿಟ್ರೆ ಒಳ್ಳೇದು ಅಂತ ಅನ್ನಿಸ್ತು. ಅವಳು ಎದ್ದರೆ ಕೆಲಸ ಆಗಲ್ಲ, ಅದಕ್ಕೆ ಬೇಗನೆ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀನಿ. ನನಗೆ ಈ ಥರ ಬಾಗಿಲಿಗೆ ಅರಿಶಿನ ಹಚ್ಚಿ ಕುಂಕುಮ ಇಟ್ಟು ರಂಗೋಲಿ ಬಿಡಿಸೋದಂದ್ರೆ ತುಂಬಾ ಇಷ್ಟ. ಹಾಗೆ ನಾನು ಇದನ್ನು ಫಾಲೋ ಕೂಡ ಮಾಡ್ತೀನಿ. ಆದರೆ ಏನು ಭಯ ಅಂತ ಹೇಳಿದ್ರೆ ನನ್ನ ಮಗಳು ಹೊಸ್ಲಲ್ಲಿ ಯಾವುದೇ ಥರ ರಂಗೋಲಿ ಆಗಲಿ ಅರಿಶಿನ ಕುಂಕುಮ ಆಗಲಿ ಇಡೋದಕ್ಕೆ ಬಿಡಲ್ಲ. ಅದು ಎಷ್ಟೊತ್ತಿರುತ್ತೋ ಅಷ್ಟೊತ್ತಿರಲಿ ಅಂತ ನಾನು ಬಿಡಿಸಿ ಬಿಟ್ಟಿರ್ತೇನೆ. ಇದನ್ನ ನೋಡ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ಆನಂದ, ಖುಷಿ ಅನಿಸುತ್ತೆ. ಆದರೂ ಪರವಾಗಿಲ್ಲ, ಅವಳು ಹಾಳು ಮಾಡಿದ್ರೂ ಚಿಂತೆ ಇಲ್ಲ, ಎಷ್ಟೊತ್ತಿರುತ್ತೋ ಅಷ್ಟೊತ್ತಿರಲಿ ಅಂತ ನಾನು ಬಾಗಿಲಿಗೆ ಈ ಥರ ಲಕ್ಷಣವಾಗಿ ಒಂದು ಪುಟ್ಟದಾಗಿ ರಂಗೋಲಿನ ಇಟ್ಟು ಬಿಟ್ಟಿರ್ತೇನೆ. ಇನ್ನು ಅಡುಗೆ ಮನೆ ವಿಚಾರಕ್ಕೆ ಬಂತು ಅಂದರೆ ಇದು ಒಂಥರ ಪೀಸ್ಫುಲ್ ಜಾಗನೇ ಅಂತ ಅನಿಸುತ್ತೆ. ನಮ್ಮ ಊಟ ತುಂಬಿಸೋ ಜಾಗ, ಹಾಗೆ ನೆಮ್ಮದಿ ಕೊಡೋ ಜಾಗ ಕೂಡ. ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಬಿಟ್ಕೊಂಡಿರ್ತೀನಿ. ಆದರೂ ಬೆಳಗ್ಗೆ ಎದ್ದು ಇನ್ನೊಂದ್ಸತಿ ಕ್ಲೀನ್ ಮಾಡೋದು ಅಭ್ಯಾಸ ಆಗಿದೆ. ಯಾಕಂದರೆ ಡಸ್ಟ್ ಇರುತ್ತಲ್ಲ, ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಒಂದ್ಸತಿ ಫ್ರೆಶ್ ಅನಿಸುತ್ತೆ. ನಾನು ಹಾಗೆ ಹೇಳಿದಂಗೆ ಕೆಲಸದ ಆಂಟಿ ಬಂದರೆ ಅವರೇ ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಹೋಗ್ತಾರೆ. ಮಿಕ್ಕಿದೇನಿರುತ್ತೋ ಅಡುಗೆ ಆಗಲಿ ಅಥವಾ ಬೇರೆ ಯಾವುದಾದ್ರು ಕ್ಲೀನಿಂಗ್ ಕೆಲಸ ಇದ್ದರೆ ನಾನೇ ಮಾಡ್ಕೊತೀನಿ. ಮಗು ಆದಮೇಲೆ ನಾನು ಕೆಲಸದ ಆಂಟಿನ ಬರೋದಕ್ಕೆ ಹೇಳಿದ್ದು. ಅವರೇ ಎಲ್ಲ ನನಗೆ ಮಾಡಿಕೊಡ್ತಿದ್ರು. ಇನ್ನು ಹಾಲು ಕಾಯಿಸಿ ನನ್ನ ಮಗಳು ಕೊಡೋ ಅಷ್ಟರಲ್ಲಿ ನನ್ನ ಮಗಳು ಹಾಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಹಾಲು ಬಾಟ್ಲಿ ಕೊಡೋ ತನಕನೂ ಅಳ್ತಾನೆ ಇರ್ತಾಳೆ. ಇನ್ನು ಕಾಫಿ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಬೆಳಗ್ಗೆ ರಾತ್ರಿ 2 ಟೈಮ್ ಅಂದರೆ ಸಂಜೆ 2 ಟೈಮು ನನಗೆ ಕಾಫಿ ಇರಲೇಬೇಕು. ಕಾಫಿ ಇಲ್ಲ ಅಂತ ಹೇಳಿದ್ರೆ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಥರ ಫೀಲ್ ಬರುತ್ತೆ. ಇನ್ನು ದೇವ್ರ ಪೂಜೆ ಆಗೋಷ್ಟರಲ್ಲಿ ಫಸ್ಟೇ ನಾಷ್ಟ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಸಿಂಪಲ್ ಆಗಿ ಒಂದು ತರಕಾರಿ ಪಲಾವ್ ಮಾಡ್ಕೊತಾ ಇದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಪುದೀನ ಹಾಗೆ ಒಂದು 8 ಹಸಿಮೆಣಸಿನ್ಕಾಯಿನ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಇಬ್ರಿಗೆ ಆಗೋಷ್ಟು ಮಾತ್ರ ಮಾಡ್ಕೊತಿರೋದಕ್ಕೆ ಸ್ವಲ್ಪ ಸ್ವಲ್ಪ ತರಕಾರಿಗಳನ್ನ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ತರಕಾರಿ ಬೇಕು ನೀವು ಆ ಥರ ತರಕಾರಿಗಳನ್ನ ಹಾಕ್ಕೊಬೋದು. ಬಟಾಣಿ ಬೇಕಾದರೆ ಬಟಾಣಿ ಕೂಡ ಆ್ಯಡ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನನಗೆ ತರಕಾರಿ ಬಾಯಲ್ಲಿಟ್ಟರೆ ಸಿಕ್ಕಿದ್ರೂ ಸಿಗದೇ ಇರೋ ಥರ ಇರಬೇಕು. ಅದಕ್ಕೆ ನಾನಿಲ್ಲಿ ಸಣ್ಣದಾಗಿ ತರಕಾರಿಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಹಾಲಿಗೆಡ್ಡೆ, ಹುಳ್ಳಿಕಾಯಿ ಹಾಗೆ ಕ್ಯಾರೆಟ್ನ ನಾನು ತೊಗೊಂಡಿದ್ದೀನಿ.
ನಿಮ್ಗೆ ಯಾವ್ದು ಬೇಕು ನೀವು ಅದನ್ನು ಹಾಕೋಬೋದು. ಹಾಗೆ 2 ಈರುಳ್ಳಿ, 1 ಟೊಮೊಟೊನ ಹಚ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಲೋಟ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅದನ್ನು ತೊಳೆದಿಟ್ಟು ಅದನ್ನು ನೆನೆಸಿಟ್ರೆ ತುಂಬ ಚೆನ್ನಾಗಿ ಉದುರಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೆನೆಸಿ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ಒಂದು ಕುಕ್ಕರಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಪಲಾವ್ ಐಟಮ್ನ ಆ್ಯಡ್ ಮಾಡಿ, ಈರುಳ್ಳಿ ಹಾಗೆ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸಿ ಅದನ್ನು ಬಾಡಿಸಿ ಇದಕ್ಕೆ ತರಕಾರಿನ ಸೇರಿಸ್ಕೊಳ್ಳಿ. ಒಂದು ಚಿಟಿಕೆಯಷ್ಟು ಅರಿಶಿನ, 1 ಸ್ಪೂನ್ ಧನಿಯಾ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಬಾಡಿಸ್ಕೊಳ್ಳಿ. ಮಸಾಲೆ ಎಣ್ಣೆ ಬಿಟ್ಟಿದೆ. ಇವಾಗ ನಾವು ಇದಕ್ಕೆ 1.5 ಲೋಟ ಅಕ್ಕಿಗೆ ಮೆಜರ್ ಆಗಿ ನೀರನ್ನ ಸೇರಿಸಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀರು ಮಳ್ತಾ ಇರೋ ಟೈಮಿಗೆ ಅಕ್ಕಿನ ಸೇರಿಸ್ಕೊಳ್ಳೋಣ. ಅಕ್ಕಿಲಿ ಯಾವುದೇ ಥರ ನೀರು ಇರಬಾರ್ದು. ಇದು ಕುದಿ ಬರೋ ಸಮಯಕ್ಕೆ ನಾವು ಕುಕ್ಕರ್ ಕ್ಯಾಪ್ನ ಹಾಕಿ ವಿಜಿಲ್ ಇಡೋಣ. 2 ವಿಜಿಲ್ ಬಂದರೆ ಸಾಕು. ಇನ್ನು ನನ್ನ ಮಗಳೆದ್ದಿದ್ದು ಲೇಟ್ ಆಗಿದ್ದ ಕಾರಣ ಬೆಡ್ ರೆಡಿ ಮಾಡಿರಲಿಲ್ಲ. ಅವಳನ್ನ ಸ್ನಾನಕ್ಕೆ ಕಳಿಸಿ ನಾನು ಅಷ್ಟರಲ್ಲಿ ಬೆಡ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಅವಳಿಗೆ ನೀರಲ್ಲಿ ಆಟ ಆಡೋದಂದರೆ ತುಂಬ ಇಷ್ಟ. ಸ್ವಲ್ಪ ಸಣ್ಣದಾಗಿ ನೀರು ಬಿಟ್ಟು ಕೂರಿಸ್ಬಿಟ್ಟು ಬಂದಿರ್ತೀನಿ. ಅವಳ ಪಾಡಿಗೆ ಅವಳು ಆಟ ಆಡ್ಕೊಂಡಿರ್ತಾಳೆ. ಇನ್ನೂ ಅವಳು ನಿದ್ದೆ ಮಾಡ್ಬೇಕಾದ್ರೆ ಈ ಆನೆ ಅಂತೂ ಅವಳ ಪಕ್ಕ ಇರಲೇಬೇಕು. ಯಾವಾಗಲೂ ಆನೆ ಜೊತೆಲೇ ಇರುತ್ತೆ, ಅದ್ರ ಮೇಲೆ ಮಲ್ಕೊತಾಳೆ. ನಾನು ಯೂಸ್ ಮಾಡೋದು ಪಾಯಿಂಟ್ಸ್ ಮಾಯಿಶ್ಚರೈಸರ್. ನನ್ನ ಮಗಳು ಕೆಳಗೆ ಆಟ ಆಡ್ತಿದ್ದಾಳೆ, ಅಷ್ಟರಲ್ಲಿ ರೆಡಿ ಆಗಿಬಿಡೋಣ ಅಂತ ಹೇಳ್ಬಿಟ್ಟು ನಾನು ಸಿಂಪಲ್ಲಾಗಿ ರೆಡಿ ಆಗ್ತಾಯಿದ್ದೀನಿ. ಹಾಗೆ ಪಾಯಿಂಟ್ಸ್ ಸನ್ಸ್ಕ್ರೀನ್ ಕೂಡ ಆಲ್ಮೋಸ್ಟ್ ಎಲ್ಲ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಪಾಂಡ್ಸೇ ಅಂತ ಅಂದ್ಕೊಳ್ಳಿ. ಅದೊಂಥರ ನನಗೆ ಚಿಕ್ಕದ್ರಿಂದ ಅಭ್ಯಾಸ ಆಗಿದೆ. ಆ್ಯಂಡ್ ಪಾಂಡ್ಸ್ ಪೌಡರ್ ಕೂಡ. ಇನ್ನು ನನ್ನ ಮನೇಲಿ ಇರಲಿ ಹೊರಗಡೆ ಇರಲಿ ನನಗೆ ಐಬ್ರೋಸ್ ಫಿಲ್ ಮಾಡಿ ತುಂಬಾ ಅಭ್ಯಾಸ ಆಗೋಗಿದೆ. ಸೊ ನಾನು ಐಬ್ರೋಸ್ನ ಫಿಲ್ ಮಾಡ್ಕೊತಿದ್ದೀನಿ. ಬೇರೇನೂ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಬಟ್ ಐಬ್ರೋಸ್ ಮಾತ್ರ ಫಿಲ್ ಮಾಡ್ಕೊಳ್ಳಿಲ್ಲ ಅಂದರೆ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಥರನೇ ಫೀಲ್ ಬರ್ತಾ ಇರುತ್ತೆ. ಇಷ್ಟು ನನ್ನ ಸಿಂಪಲ್ ಗೆಟ್ ರೆಡಿ ಅಂದ್ಕೊಳ್ಳಿ. ಇನ್ನು ದೇವ್ರ ಮನೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಅದೊಂಥರ ಪೀಸ್ಫುಲ್ ಜಾಗನೇ ಅಂತ ಹೇಳ್ಬೋದು. ನನಗೆ ದೇವ್ರ ಮನೆ ಒಳಗೆ ಹೋಗ್ತು ಅಂತ ಹೇಳಿದ್ರೆ ನೆಮ್ಮದಿಯಾಗಿ ಕೂತ್ಕೊಂಡು ದೇವ್ರ ಪೂಜೆನ ಮಾಡಿ ಈಚೆ ಬರಬೇಕು. ಆದರೆ ನನ್ನ ಜೊತೆ ಇನ್ನೊಬ್ಬರು ಪೂಜಾರಿ ಕೂಡ ಇರ್ತಾರೆ. ಅವರು ಯಾವಾಗಲೂ ನಾನು ಏನು ಮಾಡ್ತಿರ್ತೀನೋ ದೇವ್ರ ಮನೆಯಲ್ಲಿ ಅವರು ಅದನ್ನೇ ಮಾಡಬೇಕು ಅಂತ ಅಂದ್ಕೊತಾರೆ. ನಾನು ಪೂಜೆ ಮಾಡ್ತಾಯಿದ್ರೆ ಅವರು ಪಕ್ಕದಲ್ಲಿ ನಿಂತ್ಕೊಂಡು ಶ್ಲೋಕನ ಹೇಳ್ತಾ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅವ್ರು ಏನು ಶ್ಲೋಕ ಹೇಳ್ತಿರ್ತಾರೆ ಅಂತ ಭಗವಂತನಿಗೆ ಗೊತ್ತಿರಬೇಕು. ಹಾಗೆ ನೋಡಿ ನಾನು ಅವಳನ್ನು ಕೂಡ ತೋರಿಸ್ತೀನಿ, ಅವಳು ಯಾವ ಥರ ಪೂಜೆ ಮಾಡ್ತಿದ್ದಾಳೆ ಅಂತ. ನೋಡಿದ್ರಲ್ಲ,
ಇನ್ನು ಮನೇಲಿ ಪೂಜೆ ಮುಗಿಸಿ ನಾವು ಬಂದಿದ್ದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ದೇವ್ರ ದರ್ಶನ ತಗೊಂಡು ನನ್ನ ಮಗಳಿಗೆ ಪುಟ್ಟದಾಗಿ ನಾಮ ಇಕ್ಸಿ ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಟಿಫನ್ ಮಾಡಿರಲಿಲ್ಲ ಅಂತ ಟಿಫನ್ನ ಮಾಡಿ ಮುಗಿಸಿದ್ವಿ. ಹಾಗೆ ಪಲಾವ್ ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ನನ್ನ ಮಗಳಿಗೆ ತಿನ್ಸೋದು ದೊಡ್ಡ ಸಾಹಸದ ಕೆಲಸನೇ ಅಂತ ಹೇಳ್ಬೋದು. ಅವಳು ಊಟ ಮಾಡಲ್ಲ, ನಾನು ಬಿಡಲ್ಲ. ಹಾಗೆ ದೇವಸ್ಥಾನದಿಂದ ಬರ್ತಾ ಸೊಪ್ಪು ತಂದಿದೆ, ಮೊಸಪ್ಪು ಮಾಡಬೇಕು ಅಂತ ತುಂಬಾನೇ ಅನ್ನಿಸ್ತಿತ್ತು. ಸೊಪ್ಪನ್ನ ಸೋಸ್ಕೊಂಡು ಅದನ್ನು ಉಪ್ಪು ನೀರಲ್ಲಿ ಈ ಥರ ತೊಳೆದು ಎತ್ತಿಟ್ಕೊಂಡ್ರೆ ತುಂಬಾನೇ ಒಳ್ಳೆಯದು. ಹಾಗೆ ನೀರಿಟ್ಟು ಅದಕ್ಕೆ ಬೇಳೆ ಹಾಕಿ 2 ಟೊಮೊಟೊನ ಅದಕ್ಕೆ ಹಚ್ಚಾಕಿದ್ದೀನಿ. ಅದು ಕುದಿ ಬರೋ ಸಮಯಕ್ಕೆ ನಾನು ಸೊಪ್ಪನ್ನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಹಾಗೆ ಅರ್ಧ ಈರುಳ್ಳಿ, ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. 3 ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಗೆ ಸ್ವಲ್ಪ ಉಪ್ಪನ್ನ ಇದಕ್ಕೆ ಸೇರಿಸಿ ಬಿಡ್ತಾ ಇದ್ದೀನಿ. ಇಷ್ಟನ್ನು ಒಟ್ಟಿಗೆ ಕುಕ್ಕರ್ಗೆ ಹಾಕಿ ನಾನು ಇಲ್ಲಿ ಕ್ಯಾಪ್ ಹಾಕಿ 2 ವಿಷಿಲ್ ಅಷ್ಟು ನಾನು ಬರ್ಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಸ್ವಲ್ಪ ನನ್ನ ಮಗಳಿಗೆ ಸರಿ ಮಾಡಿಬಿಡೋಣ ಅಂತ ಅನ್ನಿಸ್ತು. ಪಕ್ಕದಲ್ಲಿ ಅವಳಿಗೆ ಸರಿ ಕೂಡ ಮಾಡಿ ಇಟ್ಕೊತಾ ಇದ್ದೀನಿ. ಅವಳು ಮಧ್ಯಾಹ್ನದ ಹೊತ್ತು ಸರಿ ತಿಂದು ಅಭ್ಯಾಸ ಆಗಿದೆ. ಸೊ ಹೊಟ್ಟೆ ತುಂಬ ಸರಿನ ತಿನ್ನಿಸಿದ್ರೆ ತುಂಬಾ ಒಳ್ಳೆಯದು ಅನಿಸುತ್ತೆ. ರಾಗಿ ಸರಿ ತುಂಬಾ ಒಳ್ಳೆಯದು. ಬೇರೆ ಎಲ್ಲ ತಿಂತಾ ಇರ್ತಾಳೆ, ಆದರೆ ಒಂದು ಅಡಿಷ್ನಲ್ ಆಗಿ ನಾನು ಯಾವಾಗಲೂ ರಾಗಿ ಸರಿನ ಸ್ಕಿಪ್ ಮಾಡೋದೇ ಇಲ್ಲ. ಇನ್ನು ಸೊಪ್ಪು ಬೆಂದಿದೆ. ಸೊಪ್ಪು ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ಸೊಪ್ಪು ಬೇಕು ಅನ್ನೋರು ಇದೇ ಥರ ಇಟ್ಕೊಬೋದು. ಬಟ್ ಆದರೆ ನನಗೆ ಈ ಥರ ಇಷ್ಟ ಇಲ್ಲ. ಸ್ವಲ್ಪ ಪೇಸ್ಟಾಗಿ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಅದಕ್ಕೆ ನಾನು ಸೊಪ್ಪು ಮತ್ತು ನೀರನ್ನ ಸಪ್ರೇಟ್ ಮಾಡಿಟ್ಟು ಸೊಪ್ಪನ್ನ ಸ್ವಲ್ಪ ಪೇಸ್ಟ್ ಮಾಡಿ ಎತ್ಕೊತೀನಿ ತರಿಯಾಗಿ. ಸೊಪ್ಪನ್ನ ಹಾರಕ್ಕೆ ಬಿಟ್ಟು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಬಿಸಿ ಇದ್ದರೆ ಕಷ್ಟ ಆಗುತ್ತೆ. ಸೊಪ್ಪನ್ನ 1 ರೌಂಡ್ ತರಿಯಾಗಿ ರುಬ್ಬಿಟ್ಕೊಳ್ಳೋಣ. ತುಂಬ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಈಗ ಅದನ್ನು ಸಾಂಬಾರಿಗೆ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾವು ಒಂದು ಒಗ್ಗರಣೆ ಕೊಡೋಣ. ಎಣ್ಣೆ, ಸಾಸಿವೆ ಹಾಗೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿನ ಸೇರಿಸಿ ಒಗ್ಗರಣೆ ಕೊಟ್ಕೊಳ್ಳೋಣ. ಇಲ್ಲಿಗೆ ನಮ್ಮ ಸಾಂಬಾರ್ ರೆಡಿ. ಊಟ ಕೂಡ ಮಾಡಾಯ್ತು. ಇನ್ನು ನನ್ನ ಮಗಳನ್ನ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಬಟ್ಟೆ ಇತ್ತು ಅಂತ ವಾಷಿಂಗ್ ಮಿಷನ್ಗೆ ಹಾಕ್ತಾ ಇದ್ದೀನಿ. ಎಲ್ಲ ಬಟ್ಟೆನೂ ನಾನು ವಾಷಿಂಗ್ ಮಿಷನ್ಗೆ ಹಾಕಲ್ಲ. ಅದರಲ್ಲಿ ಹಾಕುವಂಥದ್ದನ್ನ ಮಾತ್ರ ಹಾಕಕ್ಕೆ ಸಾಧ್ಯ. ವೈಟ್ ಕ್ಲಾತ್ ಇತ್ತು ಅಂತ ಹೇಳಿದ್ರೆ ನಾನು ಹಾಕೋದೇ ಇಲ್ಲ. ಬಿಕಾಸ್ ಕಲರ್ ಬಿಡೋ ಕ್ಲಾತ್ ಇತ್ತು ಅಂತ ಹೇಳಿದ್ರೆ ವೈಟ್ ಕ್ಲಾತ್ ಎಲ್ಲ ಹಾಳಾಗುತ್ತೆ ಅಂತ. ಅದನ್ನು ನಾನು ಸಪ್ರೇಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊತೀನಿ. ಇನ್ನು ಮಕ್ಕಳು ಬಟ್ಟೆ ಬಂತು ಅಂತ ಹೇಳಿದ್ರೆ ಚೈಲ್ಡ್ ಕೇರ್ ಆಪ್ಷನ್ ಇದೆ, ಅದನ್ನು ಯೂಸ್ ಮಾಡಿ ನಾನು ಮಗು ಬಟ್ಟೆನ ಸಪ್ರೇಟಾಗಿ ವಾಶ್ ಮಾಡ್ಕೊತೀನಿ. ಇನ್ನು ಬಟ್ಟೆ ಒಣಗಾಕಿ ಅದು ಹಾರಿದ ಮೇಲೆ ಅದನ್ನು ಮಡ್ಚಿಟ್ರೆ ಅಲ್ಲಿದಲ್ಲೇ ಎಲ್ಲ ಕೆಲಸ ಮುಗಿಯುತ್ತೆ. ತುಂಬ ಸ್ಟ್ರೆಸ್ ಅನ್ಸಲ್ಲ. ನನಗೆ ಬಟ್ಟೆ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡೋದಕ್ಕೆ ತುಂಬಾ ಇಷ್ಟ. ಮತ್ತು ಅದು ನೀಟಾಗಿ ಇರಬೇಕು ಅಂತಲೇ ಹಾಗೆ ಅಂದ್ಕೊತೀನಿ. ಬಟ್ ಆದರೆ ನಮ್ಮ ಮನೆಯವ್ರು ಇರಿಸ್ಕೊಡಲ್ಲ. ಬಟ್ ಆದರೂ ನಾನು ಅದನ್ನು ಮ್ಯಾನೇಜ್ ಮಾಡ್ತಾ ಇರ್ತೀನಿ. ಇನ್ನು ಬೆಂಗಳೂರು ವೆದರ್ ಗೊತ್ತಲ್ಲ, ಬೆಳಗ್ಗೆ ಬಿಸಿಲಿದ್ರೆ ರಾತ್ರಿ ಮಳೆ ಇರುತ್ತೆ. ಇನ್ನು ರಾತ್ರಿ ಮಳೆಗೆ ಒಂದು ಬಿಸಿ ಬಿಸಿ ಕಾಫಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ.
ಹಾಗೆ ಪಿಜ್ಜಾ ಕೂಡ ತಂದಿದ್ರಿ, ಅದನ್ನು ಕೂಡ ತಿಂದ್ವಿ. ಇನ್ನು ರಾತ್ರಿಗೆ ನಮ್ಮ ಮನೆಯವರು ಮುದ್ದೆ ತಿಂದು ಅಭ್ಯಾಸ ಇರೋದ್ರಿಂದ ಅವರೊಬ್ರಿಗೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಬ್ರಿಗಾಗುವಷ್ಟು ಮುದ್ದೆನ ಮಾಡಿಟ್ಕೊತಾ ಇದ್ದೀನಿ. ಮುದ್ದೆ ರೆಡಿ ಆಗಿದೆ. ರಾತ್ರಿ ಊಟ ಕೂಡ ಮುಗೀತು, ಇನ್ನೇನು ಮಲಗೋ ಸಮಯ. ಮಲಗೋಕ್ಕಿಂತ ಮುಂಚೆ ನನ್ನ ಸಿಂಪಲ್ ಸ್ಕಿನ್ ಕೇರ್ ರೋಟೀನ್ನ ನಾನು ನಿಮ್ಮ ಹತ್ರ ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಫೇಸ್ ವಾಶ್ ಮಾಡ್ಕೊತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಪಿಲಿಗ್ರಿಮ್ ಅವರ ಈ ಬ್ಯೂಟಿಫುಲ್ ಫೇಸ್ ಸಿರಮ್. ಇದಂತೂ ತುಂಬಾ ಅಡ್ಜಸ್ಟ್ ಆಗೋಗಿದೆ ಮತ್ತು ತುಂಬಾ ಚೆನ್ನಾಗಿದೆ. ಲೈಟ್ ವೆಯ್ಟ್ ಆಗಿ ಬ್ರೈಟ್ ಮಾಡುತ್ತೆ ನಿಮ್ಮ ಸ್ಕಿನ್ನ. ನನಗಂತೂ ಇಷ್ಟ ಆಗಿದೆ. ಆ್ಯಂಡ್ ಮಾಯ್ಶ್ಚರೈಸರ್ ಆ್ಯಸ್ ಯೂಶುವಲ್ ಪಾಂಡ್ಸ್. ಇನ್ನು ನಿಮ್ಮ ಕೂದಲು ಶಾರ್ಟ್ ಇರಲಿ ಲಾಂಗ್ ಇರಲಿ, ಮಲ್ಗೋಕ್ಕಿಂತ ಮುಂಚೆ ಕೂದಲನ್ನ ನೀಟಾಗಿ ಎಣ್ಕೊಂಡು ಮಲ್ಕೊಂಡ್ರೆ ಕೂದಲು ಯಾವುದೇ ಥರ ಡ್ಯಾಮೇಜ್ ಆಗಲ್ಲ, ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗೀತು. ಇನ್ನು ನಿಮ್ಮ ಭೇಟಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ನಮಸ್ತೆ, ಬಾಯ್ ಬಾಯ್.